ಎಲ್ಲರಿಗೂ ಶುಭೋದಯ. ನಾನಿವತ್ತು ಮಾತಾಡೋಣ ಅಂದ್ಕೊಂಡಿರೋ ವಿಷಯ ರಾಶಿ ಫಲ ಅಥವಾ ಜಾತಕ ಅನ್ನೋದು ನಿಜವಾಗ್ಲೂ ಇದೆಯಾ ಅಂತ. ಪ್ರತಿದಿನ ನಮ್ಮ ಮನೆಗಳಲ್ಲಿ ನಮ್ಮ ತಾಯಂದಿರು ಬೆಳಗ್ಗೆ ಆದ ತಕ್ಷಣ ಟಿ ವಿ ಮುಂದೆ ದಿನನಿತ್ಯ ಆವತ್ತಿನ ರಾಶಿ ಭವಿಷ್ಯನ ಕೇಳ್ತಾರೆ. ಈಗ ನಾನೇ ನಿಮ್ಮನ್ನ ಕೇಳಿದೆ ಅಂದ್ಕೊಳ್ಳಿ, ರಾಶಿ ಅನ್ನೋದನ್ನ ನಂಬ್ತೀರಾ ಅಂತ. ಆಗ ಅದರಲ್ಲಿ ಕೆಲವೊಂದಷ್ಟು ಜನ ಹೇಳ್ತೀರಾ ಹೌದು, ಅದರಿಂದ ನಮ್ಮ ಮನಸ್ಸಿಗೆ ತೃಪ್ತಿ ಸಿಗ್ತದೆ, ಒಂದಷ್ಟು ಒಳ್ಳೆ ಕೆಲಸ ಮಾಡೋಕ್ಕೆ ಪ್ರೇರೇಪಣೆನೂ ಸಿಗ್ತದೆ ಅಂತೀರಿ. ಇನ್ನೊಂದು ಸ್ವಲ್ಪ ಜನ ಇಲ್ಲ, ಇದೆಲ್ಲ ಸುಳ್ಳು, ದೇಶದ ಜನರನ್ನು ಬಕರ ಮಾಡಿಕೊಂಡು ಮೋಸ ಮಾಡಿಕೊಂಡು ಅನೈತಿಕ ಸಂಬಂಧಗಳಿಂದ ಜನರನ್ನು ಯಾಮರ್ಸ್ಕೊಂಡು ದುಡ್ಡು ಮಾಡ್ತಾವ್ರೆ ಅಂತ ಒಂದಷ್ಟು ಜನ ಹೇಳ್ತೀರ. ಈಗ ನಾನೇನು ಹೇಳ್ತೀನಿ ಅಂದರೆ, ರಾಶಿ ಅಥವಾ ಜಾತಕ ಅನ್ನೋದು ನಿಜಾನ ಅಥವಾ ಸುಳ್ಳ ಅಂತ ನನಗೆ ಗೊತ್ತಿಲ್ಲ. ಯಾಕಂದರೆ ನನಗಿನ್ನೂ 21-22 ವರ್ಷ ಆಗಿರೋದ್ರಿಂದ ಅಷ್ಟೊಂದು ಮೆಚುರಿಟಿ ಇಲ್ಲ. ಆದರೆ ಇಷ್ಟು ಮಾತ್ರ ಹೇಳಬಲ್ಲೆ, ಏನಂದರೆ ಎಲ್ಲರೂ ಸಾಮಾನ್ಯವಾಗಿ ಹೇಳೋದೇನೆಂದರೆ, ಇವತ್ತು ತುಳಸಿ ಕಟ್ಟೆ ಪೂಜೆ ಮಾಡಿ, ಎಳ್ಳ ದಾನ ಮಾಡಿ, ಗೋವುಗಳಿಗೆ ಹುಲ್ಲಾಕ್ರಿ ಅಥವಾ ಶ್ವಾನಗಳನ್ನ ಹಾರೈಕೆ ಮಾಡಿ. ಸಾಮಾನ್ಯವಾಗಿ ಇದೆಲ್ಲ ಇದೇ ಥರನೇ ಎಲ್ಲರೂ ಹೇಳ್ತಾರೆ. ಇದೆಲ್ಲ ಒಳ್ಳೆ ಕೆಲಸನ ಅಥವಾ ಕೆಟ್ಟ ಕೆಲಸನ? ಒಳ್ಳೆ ಕೆಲಸ. ಹಾಗಾದರೆ ಒಳ್ಳೆ ಕೆಲಸ ಮಾಡಿದ್ರೆ ಪ್ರತಿಫಲ ಏನು ಸಿಗ್ತದೆ? ಒಳ್ಳೆಯದೇ ಸಿಗ್ತದೆ. ಹಾಗಾದ್ರೆ ನಾವು ಯಾಕೆ ಅವ್ರ ಮಾತನ್ನ ಕೇಳಬೇಕು? ನಾವೇ ಸ್ವಇಚ್ಛೆಯಿಂದ ಒಳ್ಳೆ ಕೆಲಸನ ಮಾಡ್ಬೋದಲ್ವಾ? ಯೋಚಿಸಿ.